ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯಾರೆಲ್ಲ 2023-24ನೇ ಸಾಲಿನಲ್ಲಿ ಪದವಿ ಆಗಿರ್ಬೋದು, ಸ್ನಾತಕೋತ್ತರ ಪದವಿಗೆ ಆಗಿರ್ಬೋದು, ಡಿಪ್ಲೊಮೊ ಕೋರ್ಸ್ ಆಗಿರ್ಬೋದು, ಇದನ್ನೆಲ್ಲ ಮುಗಿಸ್ತೋರು 2024ರ ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ಈ ಅರ್ಜಿನ ನಾವು ಫೋನಲ್ಲಾದರೂ ಸಲ್ಲಿಸ್ಬೋದು, ಲ್ಯಾಪ್ಟಾಪಲ್ಲಾದರೂ ಸಲ್ಲಿಸ್ಬೋದು, ಅಥವಾ ಸೈಬರ್ ಸೆಂಟ್ರಲ್ಲಾದರೂ ಸಲ್ಲಿಸ್ಬೋದು. ಆದರೆ ನಾವು ಮೊಬೈಲಲ್ಲಿ ಟ್ರೈ ಮಾಡಿದಾಗ ನಮ್ಮದು ಅರ್ಜಿ ಸಲ್ಲಿಸಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಬಂತು. ಹಾಗಾಗಿ ನಾವು ಅಲ್ಲೇ ನಮ್ಮದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದಂಗೆ ನ್ಯಾಡ್ ಅನ್ನೋ ಸಂಸ್ಥೆ ಇರುತ್ತೆ, ಅಲ್ಲೋಗ್ಬಿಟ್ಟು ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ತೊಗೊಂಡೋಗಿ ಅವ್ರ ಹತ್ರ ಕೊಟ್ಟಾಗ ಅವರು ನಮಗೆ ಅರ್ಜಿ ಸಲ್ಲಿಸ್ಕೊಡ್ತಾರೆ. ನಿಮಗೂ ಏನಾದರೂ ಫೋನಲ್ಲಿ ಆಗಿರ್ಬೋದು ಅಥವಾ ಸಿಸ್ಟಮಲ್ಲಿ ಆಗಿರ್ಬೋದು ಅರ್ಜಿನ ಸಲ್ಲಿಸೋಕ್ಕಾಗ್ತಾ ಇರಲ್ಲ ಅಂತಂದರೆ ನಿಮ್ಗೆ ಸಂಬಂಧಪಟ್ಟಂಗೆ ನ್ಯಾಡ್ ಸಂಸ್ಥೆ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ಅಲ್ಲಿ ಏನೇನು ಕೇಳ್ತಾರೆ ಅಂತಂದರೆ SSLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಥವಾ ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಕೋರ್ಸ್ ಮುಗಿಸಿರ್ಬೋದು, ಅದರದ್ದು ಎಲ್ಲ ಸೇಮ್ ಮಾರ್ಕ್ಸ್ ಕಾರ್ಡ್ನ ಕೇಳ್ತಾರೆ. ಡಿಜಿಲಾಕರಲ್ಲಿರುವಂತಹ ಮಾಸ್ಟರ್ ಡಿಗ್ರಿದು ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, ಅಥವಾ PUCದು, SSLCದು, ಡಿಪ್ಲೊಮಾ ಕೋರ್ಸ್ದು ಅದರದ್ದೆಲ್ಲ ಜೆರಾಕ್ಸ್ ತೊಗೊಂಡೋದ್ರೂ ಆಗುತ್ತೆ. ಆದರೆ ಅಪ್ಲೋಡ್ ಮಾಡಬೇಕಾದ್ರೆ ಒರ್ಜಿನಲ್ನ ಕೇಳ್ತಾರೆ. ಯಾವುದಕ್ಕೂ ನಿಮ್ಮ ಫೋನಲ್ಲಿ ಒರ್ಜಿನಲ್ನ ತೊಗೊಂಡೋಗಿ. ನಾನು ಅರ್ಜಿ ಸಲ್ಲಿಸಬೇಕಾದ್ರೆ SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, SSLCದು ಜೆರಾಕ್ಸು, PUCದು ಜೆರಾಕ್ಸು, ಮತ್ತು ಮಾಸ್ಟರ್ ಡಿಗ್ರಿ ಮಾಡಿರ್ತೀವಲ್ಲ ಅದ್ರದ್ದು ಲಾಸ್ಟ್ ಸೆಮ್ಮು, ಮತ್ತು ಡಿಗ್ರಿ ಮಾಡಿರ್ತೀವಲ್ಲ ಅದ್ರದ್ದು ಲಾಸ್ಟ್ ಸೆಮ್ಮು, ಅಷ್ಟು ಕೊಟ್ಟರೆ ಸಾಕು. ಅಪ್ಲೋಡ್ ಮಾಡಬೇಕಾದ್ರೆ PUCದು ನಂದು ಒರ್ಜಿನಲ್ ಕೇಳಿದ್ರು ಅಪ್ಲೋಡ್ ಮಾಡೋಕ್ಕೆ, ಬಟ್ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ನಾನು SSLCದು ಐತಲ್ಲ ಅದನ್ನೇ ಕೊಟ್ಟೆ, ಅದನ್ನೇ ಅಪ್ಲೋಡ್ ಮಾಡಿದ್ರು. ಮತ್ತು ಡಿಗ್ರಿದು ಲಾಸ್ಟ್ ಸೆಮ್ದು ಒರ್ಜಿನಲ್ ಮಾತ್ರ ಅಪ್ಲೋಡ್ ಮಾಡಿದ್ರು. ನೀವು ಹಾಗೆ ಮಾಡ್ಕೊಳ್ಳಿ. ಅಪ್ಲೈ ಎಲ್ಲ ಮಾಡಿದ್ಮೇಲೆ ಆ ಜೆರಾಕ್ಸ್ಗಳೆಲ್ಲ ಅವರೇ ಇಟ್ಕೋತಾರೆ. ನಮಗೆ ಮೇಲ್ಗೆ ಮತ್ತು ಫೋನ್ಗೆ ರಿಜಿಸ್ಟರ್ ನಂಬರ್ ಬಂದಿರುತ್ತೆ, ಅದನ್ನು ಇಟ್ಕೋಬೇಕು. ಫೈನಲಿ ನಮಗೆ ಒಂದು ಔಟ್ಪುಟ್ ಬರುತ್ತೆ, ಅದನ್ನು ಇಟ್ಕೊಂಡು ಜೆರಾಕ್ಸ್ ತೊಗೋಬೇಕು. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೇಳ್ತಾರೆ, ಜೆರಾಕ್ಸ್ ಮಾಡ್ಕೊಳ್ಳಿ. ಹಾಗೆ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆಯಾ, ಕೊಟ್ಟಿರುವಂತಹ ಅಡ್ರೆಸ್ ಆಗಿರ್ಬೋದು, ರಿಜಿಸ್ಟರ್ ನಂಬರ್ ಆಗಿರ್ಬೋದು, ನಮ್ಮ ಹೆಸರು, ಫೋಟೋ, ಸಿಗ್ನೇಚರು ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಮಗೆ 2 ಪಾಯಿಂಟ್ ಕೊಟ್ಟಿದ್ದಾರೆ. ಫಲಿತಾಂಶದ ದಿನಾಂಕದಿಂದ 180 ದಿನಗಳನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ DBT ಪ್ರಕ್ರಿಯೆಗೊಳಿಸಲಾಗುತ್ತದೆ. ಅಂದರೆ ನಾವು ಬರೆದಿರುವಂತಹ ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಅದು ಮುಗಿಸಿ ನಮಗೆ ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟಿಂದ ನಮಗೆ 1ರಿಂದ 180 ದಿನಗಳ ತನಕ ನಮಗೆ ಯಾವುದೇ ಅಮೌಂಟ್ ಬರೋದಿಲ್ಲ. ಹಾಗಾಗಿ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ 114ನೇ ದಿನ ಆಗಿತ್ತು. ಇನ್ನೂ ನನಗೆ 2.5 ತಿಂಗಳ ತನಕ ವೆಯ್ಟ್ ಮಾಡಬೇಕು. ನಂದು ಮಾಸ್ಟರ್ ಡಿಗ್ರಿ ಮುಗ್ದಿರೋದ್ರಿಂದ ಯಾರೆಲ್ಲ ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ ಅವ್ರದ್ದು ರಿಸಲ್ಟ್ ಸೇಮ್ ನಂತರನೇ ಆಗಿರುತ್ತೆ. ಇನ್ನೂ 2.5 ತಿಂಗಳ ತನಕ ವೆಯ್ಟ್ ಮಾಡಬೇಕು. ನೀವು ಅಲ್ಲಿ ತನಕ ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕರೀತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗಿರುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಪಾಯಿಂಟು, ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ತುಂಬ ಜನದ್ದಾಗಿರುತ್ತೆ, ಯಾರ್ದೆಲ್ಲ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅವರು ಲಿಂಕ್ ಮಾಡಿಸ್ಕೊಳ್ಳಿ. ಅದ್ರ ಬಗ್ಗೆನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲರೂ ಅರ್ಜಿನ ಅಪ್ಲೈ ಮಾಡಿ, ಯಾಕೆಂದರೆ ಇನ್ನೂ ಟೈಮ್ ಇದೆ ಅಂತ ಕೂತ್ಕೊಂಬೇಡಿ. ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೀತಾ ಇದೆ. ನಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗಿದೆ, ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ. ಈ ಪ್ರೊಸೆಸಿಂಗ್ ಎಲ್ಲ ಮುಗಿದ್ಮೇಲೆ ನಮಗೆ ಒಂದೇ ದಿನಕ್ಕೆ ಫೋನ್ ಬರುತ್ತೆ. ಅದ್ರ ಬೆಳಿಗ್ಗೆನೇ ಫೋನ್ ಬರ್ಬೋದು. ನನಗೆ ನಿನ್ನೆ ಅಪ್ಲೈ ಮಾಡಿ ಇವತ್ತೇ ಫೋನ್ ಬಂತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ ಕೇಳ್ತಾರೆ, ನಾವೇನೆಲ್ಲ ತೊಗೊಂಡೋಗ್ಬೇಕು, ಅಥವಾ ನಾವು ಇನ್ನೂ ನೋಡಿವೇ ತೊಗೊಂಡಿರಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ, ಅವ್ರಿಗೆ ಒರಿಜಿನಲ್ ಕೇಳ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ, ಅವಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಹಾಕಿದ್ಮೇಲೆ ಮುಂದಿನ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಇನ್ನೂ ಟೈಮ್ ಇದೆಯಲ್ಲ ಹಾಕಿದ್ರೆ ಆಯಿತು ಅಂತ ಸುಮ್ಮನೆ ಇದ್ದಾರೆ. ನೀವು ಹಾಗೆ ಮಾಡಬೇಡಿ, ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಪ್ರೊಸೀಜರ್ ಏನಿದೆ ಅನ್ನೋದನ್ನು ಮುಗಿಸ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಬೇಗ ತಿಳ್ಕೊಳ್ಳಿ. ಕೊಟ್ಟಿರೋ ಸ್ಕೀಮ್ಗಳ ಬಗ್ಗೆ ಯುಟಿಲೈಸ್ ಪಡ್ಕೊಳ್ಳಿ. ಮತ್ತು ಯಾರೆಲ್ಲ ಪ್ರೈಸ್ ಮನಿಗೆ ಅಪ್ಲೈ ಮಾಡಿಲ್ಲ ಅವರು ಕೂಡ ಪ್ರೈಸ್ ಮನಿಗೆ ಅಪ್ಲೈ ಮಾಡ್ಕೊಳ್ಳಿ. ವೆಲ್ಫೇರ್ ಆಫೀಸಲ್ಲಿ ಗ್ರಾಮ ಪಂಚಾಯತಿಗಳಿಂದನೂ ನಮಗೆ ಪ್ರೈಸ್ ಮನಿ ಕೊಡ್ತಾರೆ. ನಾನು ಕೂಡ ಅಪ್ಲೈ ಮಾಡಿಬಿಟ್ಟು ಬಂದಿದ್ದೀನಿ. ಅದರದ್ದು ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ವೀಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನೇನೆಲ್ಲ ಮಾಡ್ತೀನಿ ಪ್ರೊಸೀಜರ್ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳಲ್ಲಿ ನಾನು ಗ್ರಾಮ ಪಂಚಾಯತಿಗೆ ಸಲ್ಲಿಸಿದಂತಹ ಪ್ರೈಸ್ ಮನಿ ಅಪ್ಲಿಕೇಶನ್ ಹೇಗಿತ್ತು, PDO ಜೊತೆ ಏನು ಮಾತಾಡಿದೆ, ಅಧ್ಯಕ್ಷರು ಏನಂದರು, ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಹಾಗೆ ಮಾಡ್ಕೊಳ್ಳಿ. ಈ ಥರ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಥರದ್ದೆಲ್ಲ ಇರುತ್ತೆ ಗ್ರಾಮ ಪಂಚಾಯತಿಲಿ. ಪ್ರೈಸ್ ಮನಿಗಳೆಲ್ಲ ಕೊಡ್ತಾರೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.